ಕರ್ನಾಟಕ ರಾಜ್ಯದಲ್ಲಿ ತುಘಲಕ್ ಸರ್ಕಾರ ಇದೆ. ಲವ್ ಜಿಹಾದ್ ಪ್ರಕರಣ ನಡೆದ್ರೂ ಅಲ್ವೇ ಅಲ್ಲ ಅಂತ ಮೊಂಡವಾದ ಮಾಡ್ತಾರೆ. ಹಿಂದೂಗಳಿಗೆ ರಕ್ಷಣೆಗೆ ಇಲ್ಲ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಇ ಕಾಂತೇಶ್ ಹೇಳಿದ್ದಾರೆ. ಗದಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ಹಲವಾರು ಘಟನೆಗಳು ನಡೆದಿವೆ. ಕ್ರಾಂತಿವೀರ ಬ್ರಿಗೇಡ್ ವತಿಯಿಂದ ಏಪ್ರಿಲ್ 23ರಂದು ಬೃಹತ್ ರ್ಯಾಲಿ ನಡೆಯಲಿದೆ ಎಂದರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂತ ಮುಸಲ್ಮಾನರ ಮೇಲೆ ಪ್ರೀತಿ ಬಂದ್ರೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಹಿಂದೂಗಳು ಏನ್ ತಪ್ಪು ಮಾಡಿದ್ದಾರೆ ಅನ್ನೋ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಹಿಂದೂಗಳು ಇವರಿಗೆ ಓಟೆ ಹಾಕಿಲ್ವಾ ಅನ್ನೋ ಪ್ರಶ್ನೆ ನಿರ್ಮಾಣ ಆಗಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮುಸಲ್ಮಾನರಿಗೆ 4% ಪ್ರತಿಯೊಂದು ಕಾಂಟ್ರಾಕ್ಟ್ ಅಲ್ಲೂ ಕೊಡಬೇಕು ಅಂತ ನಿಶ್ಚಯ ಮಾಡ್ತಿರೋದು ಕ್ರಾಂತಿವೀರ ಬ್ರಿಗೇಡ್ ಕನ್ಸತ್ತೆ. ಆ ಒಂದು ಮನೆಗೆ ನ್ಯಾಯ ಒದಗಿಸಬೇಕು. ಯಾವ ರೀತಿ ಅಂತಂದ್ರೆ, ಆ ಮನೆಗೆ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಕೆಲಸ ಕೊಡಬೇಕು, ಜೊತೆಗೆ ಯಾರಿ ಒಂದು ಹತ್ಯೆಗೆ ಪ್ರೇರಣೆ ಕೊಟ್ಟಿದ್ದಾರೆ ಅವರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು. ಮೂರನೇದು, ಇದನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ನಾವು ಈ ಒಂದು ಕ್ರಾಂತಿವೀರ ಬ್ರಿಗೇಡ್ ಇಂದ ನಾವು ಕೇಳ್ಕೊಳ್ತಾ ಇದೀವಿ. ಜೊತೆಗೆ ಏನ್ ಪರಿಹಾರ ಮೊತ್ತ ಅಂತ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಆ ಒಂದು ಬಡ ಕುಟುಂಬ ಪೂರ್ತಿ ನಿರ್ವಹಣೆ ಮಾಡ್ತಿದ್ದು ಸ್ವಾತಿ. ಆ ಒಂದು ಆಧಾರ ಸ್ತಂಭನೆ ಮನೆಯಲ್ಲಿ ಇಲ್ಲದ ಪರಿಸ್ಥಿತಿ ಇರಬೇಕಾದ್ರೆ ತಕ್ಷಣ ಅವ್ರ ಮನೆಗೆ 10 ಲಕ್ಷ ರೂಪಾಯಿಗಿಂತ ಹೆಚ್ಚು ಪರಿಹಾರ ಕೊಡಬೇಕು ಅಂತ ಕೂಡ ನಾವು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ತೊಗಲಕ್ಕಿನ ಸರ್ಕಾರ ಆಗ್ತಿರೋ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಕಳೆದ 15 ದಿವಸಗಳ ಕೆಳಗಡೆ ಲವ್ ಜಿಹಾದಿನ ಬಲೆಗೆ ಸಿಲುಕಿ ಸಹೋದರಿ ಸ್ವಾತಿ ಕಗ್ಗೊಲೆ ಆಗಿದ್ದು ನಾವೆಲ್ಲರೂ ಕೂಡ ಇನ್ನೂ ಮರ್ತಿಲ್ಲ. ರಾಜ್ಯ ಸರ್ಕಾರ ಅದು ಲವ್ ಜಿಹಾದ್ ಅಲ್ಲೇ ಅಲ್ಲ ಅನ್ನಂತ ಮಂಡುತನದ ವಾದ ಮಾಡ್ತಾರೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಒಬ್ಬ ಹಿಂದೂ ಮಹಿಳೆ ಸತ್ತ ನಂತರ ರಾಜ್ಯದ ಯಾವುದೇ ಒಬ್ಬ ಜನಪ್ರತಿನಿಧಿ ಇರಲಿ, ಕ್ಷೇತ್ರದ ಶಾಸಕರು